ನಮಸ್ತೆ ಎಲ್ಲರಿಗೂ. ದಾರಿದೀಪ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ನಾನಿವತ್ತು ಇಂದು ನ್ಯೂಸ್ ಪೇಪರ್ ಓದ್ತಾ ಇರ್ಬೇಕಾದ್ರೆ ನನಗೆ ಒಂದು ಟಾಪಿಕ್ ಕಣ್ಣಿಗೆ ಬಂತು. ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು, ಅದ್ರ ಬಗ್ಗೆ ಮಾತಾಡೋಣ ಅಂತ ಈ ಟಾಪಿಕ್ ತಗೊಂಡಿದ್ದೀನಿ. ಸೊ ನೀವು ನೋಡ್ತಿದ್ದಂಗೆ ರೂಪಿ ವ್ಯಾಲ್ಯೂ ಬರ್ತಾ ಬರ್ತಾ ಡಾಲರ್ ಎದುರು ಕುಗ್ತಾ ಇದೆ, ಅಂದ್ರೆ ಕಡಿಮೆ ಆಗ್ತಾ ಇದೆ. ನೋಡಿ, ಇವತ್ತಿಗೆ ನಿಮಗೆ ಆಗಸ್ಟ್ 22 ಆಗಸ್ಟ್ 29 ದಿನಾಂಕ ಇದು ಬಂದಿರೋಂಥ ಆರ್ಟಿಕಲ್. ಅವಾಗ 88.09ಗೆ ಕುಸ್ತಿದೆ. ಏನ್ ಸರ್, ಯಾಕೆ ಸರ್ ಕುಸ್ತಿದೆ? ಅಲ್ಲಿ ಅಡಿಷನಲ್ ನ ಹಾಕಿದ್ದಾರೆ. ಅಂದ್ರೆ ನಿಮಗೆ ಅಲ್ಲಿ ಏನಾದ್ರು ನಮ್ಮ ಇಂಡಿಯಾದಿಂದ ಏನಾದ್ರು ಇಂಪೋರ್ಟ್ ಮಾಡ್ಕೊಂಡ್ರೆ USA ಪೀಪಲ್ ಅಥವಾ ಮರ್ಚೆಂಟ್ಸ್, ಅಲ್ಲಿರುವಂತ ಬಿಸ್ನೆಸ್ ಮ್ಯಾನ್, ಅವರಿಗೆ ಟ್ಯಾಕ್ಸ್ ನ ಜಾಸ್ತಿ ಮಾಡಿದ್ದಾರೆ ನಮ್ಮ ಟ್ರಂಪ್. ಯಾಕೆ ಮಾಡಿದ್ದಾರೆ? ಅವ್ರು ಪವರ್ಫುಲ್ ಅಂತ ತೋರಿಸ್ಕೋಬೇಕು, ನಮ್ಮನ್ನ ಡೆವಲಪ್ ಆಗೋದಕ್ಕೆ ಬಿಡಬಾರ್ದು. ಅದೇ ಅವ್ರದ್ದು ಮೈಂಡ್ ಸೆಟ್ ಆಗಿರ್ಬೋದು. ಹಂಗಾಗಿ ಇದನ್ನ ನಮ್ಮ ಚೈನಾ ಮತ್ತೆ ಇಂಡಿಯಾಗೆ ತುಂಬಾ ಟ್ಯಾರಿಫ್ನ ಹಾಕ್ತಾ ಇದ್ದಾರೆ. ಬಟ್ ಇದರಿಂದ ಏನ್ ಇಂಪ್ಯಾಕ್ಟ್ ಆಗತ್ತೆ? ನಮಗೆ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತಾ? ಎಕ್ಸ್ಪೋರ್ಟ್ ಕಡಿಮೆ ಆಗೋ ಚಾನ್ಸಸ್ ಇದೆ. ಯಾಕೆ ಅಂದ್ರೆ ಟ್ಯಾರಿಫ್ ಜಾಸ್ತಿ ಆಗೋದ್ರಿಂದ ಇಂಡಿಯಾಯಿಂದ ನಮ್ಮ ಗೂಡ್ಸ್ನ ತಗೊಳೋದು ಕಡಿಮೆ ಆಗುತ್ತೆ. ಬೇರೆ ದೇಶದಿಂದ US ಬಿಸ್ನೆಸ್ ಮ್ಯಾನ್ಗಳು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳೋ ಚಾನ್ಸಸ್ ಇರುತ್ತೆ. ಸೊ ನಮ್ಮ ರುಪಿ ವ್ಯಾಲ್ಯೂ ಕಡಿಮೆ ಆಗಿದೆ. ರುಪಿ ವ್ಯಾಲ್ಯೂ ಕಡಿಮೆ ಆಗಿರೋದ್ರಿಂದ ನಮಗೆ ಎಕ್ಸ್ಪೋರ್ಟ್ ಹೈ ಆಗೋ ಚಾನ್ಸಸ್ ಇದೆ. ನೋಡಿ, ಎಕ್ಸ್ಪೋರ್ಟ್ ಕಡಿಮೆ ಆಗೋ ಚಾನ್ಸಸ್ ಇದೆ. ಬಟ್ ರುಪಿ ಇಲ್ಲಿ ಟ್ಯಾಕ್ಸ್ ಹಾಕಿರೋದ್ರಿಂದ ಇಲ್ಲಿ ರುಪಿ ವ್ಯಾಲ್ಯೂ ಕಡಿಮೆ ಆಗ್ಬಿಡ್ತಲ್ಲ, ಕಡಿಮೆ ಆಗಿರೋದ್ರಿಂದ ಅಲ್ಲಿ ಡಿಮ್ಯಾಂಡು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಇದು ಹೆಂಗೆ ಇದೆ ಅಂದ್ರೆ ಮಲ್ಟಿಪಲ್ ಎಫೆಕ್ಟ್ ಇದು. ಓಕೆನಾ? ಸೊ ಇಲ್ಲಿ ನೋಡಿ, ಬೇಕಾದ್ರೆ ನಿಮಗೆ ನ ಜಾಸ್ತಿ ಮಾಡೋದ್ರಿಂದ ಅಲ್ಲಿ ಒಂದ್ ಕೆಜಿ ಗೋಧಿಗೆ ನಿಮಗೆ 100 ರೂಪಾಯಿ ಆಗ್ತಿತ್ತು. ಅದ್ರಲ್ಲಿ ಟ್ಯಾಕ್ಸ್ 20 ರೂಪಾಯಿ ಇತ್ತು ಅಂದ್ಕೊಂಡ್ರೆ, ಈಗ ಡಬಲ್ ಆಗಿದೆ ಅಂದ್ರೆ 40% ಟ್ಯಾಕ್ಸ್ ಅಂದ್ರೆ ನಿಮಗೆ ಅಲ್ಲಿಗೆ 140 ರುಪೀಸ್ ಬೀಳುತ್ತೆ 1 ಕೆಜಿ. ಓಕೆನಾ? ಇಲ್ಲೇನಾದ್ರೂ ನಿಮಗೆ 60 ರೂಪಾಯಿಗೆ ಕುಸ್ತು ಬಿಟ್ಟಿದೆ ಅಲ್ವಾ ರುಪಿ, ಹಂಗಾಗಿ ಇಲ್ಲಿ ಮ್ಯಾನೇಜ್ ಆಗ್ಬಿಡುತ್ತೆ. ಸೊ ಇಲ್ಲಿ ಏನ್ 40 ರೂಪಾಯಿ ಜಾಸ್ತಿ ಆಗಿತ್ತು, ಇಲ್ಲಿ ಆ 40 ರೂಪಾಯಿ ಕಡಿಮೆ ಆಗೋದ್ರಿಂದ ಪರ್ಚೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲಿ ಇನ್ನೂ ಜಾಸ್ತಿ ಆಗಿದ್ರೆ ಟ್ಯಾಕ್ಸಸ್, ಅಲ್ಲಿ ಎಕ್ಸ್ಪೋರ್ಟ್ ಕಡಿಮೆ ಆಗೋ ಚಾನ್ಸಸ್ ಇದೆ. ಇದು ಇಂಡಿಯನ್ ನಾನು ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಹೇಳ್ತಾ ಇರೋದು. ಓಕೆನಾ? ಇಂಪೋರ್ಟ್ ಸರ್, ನಮಗೆ ಇಂಡಿಯನ್ಸ್ ಇಂಪೋರ್ಟ್ ಮಾಡ್ಕೊಳೋದಕ್ಕೆ ಭಾರಿ ದುಬಾರಿ ಆಗುತ್ತೆ. ಯಾಕೆ ಅಂದ್ರೆ $1 ಲೆಕ್ಕದಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳೋದು. ಸೊ ಇಂಪೋರ್ಟ್ ವಿಲ್ ಬಿ ಡಿಕ್ರೀಸ್ ಓನ್ಲಿ. ಓಕೆನಾ? ಡಾಲರ್ ಲೆಕ್ಕದಲ್ಲೇ ನಾವು USA ಇಂದ ಕೆಲವು ಮೆಟೀರಿಯಲ್ಸ್, ಕ್ರೂಡ್ ಆಯಿಲ್ ಇರ್ಬೋದು, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಆಗಿರ್ಬೋದು, ಅಲ್ಲಿಂದ ತಗೊಳೋದ್ರಿಂದ ನಮಗೆ ಕಡಿಮೆ ಆಗೋ ಚಾನ್ಸಸ್ ಇದೆ. ಓಕೆನಾ? ನೀವೆಲ್ಲ UPSCಗೆ ಇದಕ್ಕೆಲ್ಲ ಪ್ರತಿಯೊಂದು ಎಕ್ಸಾಮ್ಸಿಗೆ ಇದು ಇಂಟರ್ವ್ಯೂ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ವಾಟ್ ವಿಲ್ ಬಿ ದ ಎಫೆಕ್ಟ್ ಅಥವಾ ಇಂಪ್ಯಾಕ್ಟ್ ಅಂತ ನೋಡಿ. ನಿರ್ಮಲಾ ಸೀತಾರಾಮನ್ ಅವರು 2022ರಲ್ಲಿ ಏನಾಗಿತ್ತು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಂಡಿಯನ್ ರುಪಿ ಈಸ್ ವೀಕನಿಂಗ್ ಬಿಕಾಸ್ ದ ಡಾಲರ್ ಈಸ್ ಸ್ಟ್ರೆಂಥನಿಂಗ್, ಎಕ್ಸ್ಪರ್ಟ್ ಅಗ್ರಿ. ಅಂದ್ರೆ ಡಾಲರ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ, ರುಪಿ ವ್ಯಾಲ್ಯೂ ಕುಗ್ತಾ ಇಲ್ಲ, ಡಾಲರ್ ರೇಟ್ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ರುಪಿ ನಿಮಗೆ ಡಾಲರ್ ಎದುರು ರುಪಿ ಕಡಿಮೆ ಆದ ರೀತಿಯಲ್ಲಿ ಕಾಣ್ತಾ ಇದೆ. ಬಟ್ ರುಪಿ ಆಗ್ತಾ ಇಲ್ಲ ಕಡಿಮೆ, ಡಾಲರ್ ಮಾತ್ರ ರೈಸ್ ಆಗ್ತಿರೋ ಅಂತ 2-3 ವರ್ಷದ ಹಿಂದೆ ಇದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ಫುಲ್ ತರವಾಗಿ ನೀವು ಸ್ಟಡಿ ಮಾಡಬೇಕು. ಇದು ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕೇಳುವಂತ ಚಾನ್ಸಸ್ ಕೂಡ ಇರ್ತದೆ. ಓಕೆನಾ? ಇದರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಸರ್? ಡಾಲರ್ ರೇಟು, ರುಪಿ ರೇಟು, ಇದರಿಂದ ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ನೋಡಿದ್ರಿ. ನಮ್ಮ ದೇಶಕ್ಕೆ ಮತ್ತೊಂದು ಅಂದ್ರೆ ಇಂಪ್ಯಾಕ್ಟ್ ಆಗೋದು ಅಂದ್ರೆ ನಿಮಗೆ FDI. ಸೊ FDI ಇದು ಒಂದು ಹೇಳ್ಬಿಡ್ತೀನಿ ನೋಡಿ. ನಿಮಗೆಲ್ಲ FDI ಗೊತ್ತಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು. FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ಅಂದ್ರೆ ಬೇರೆ ದೇಶದ, ಎಕ್ಸಾಂಪಲ್ USA ಜನನ ಅಂದ್ಕೊಳ್ಳಿ, ಅಲ್ಲಿರೋ ಬಿಸ್ನೆಸ್ ಮ್ಯಾನ್ ಅಲ್ಲಿ ಇರೋ ಅವ್ರ ಹತ್ರ ಇರೋ ಅಮೌಂಟ್ನ ನಮ್ಮ ಇಂಡಿಯಾದಲ್ಲಿ ಹೂಡಿಕೆ ಮಾಡ್ತಾರೆ. ಹೂಡಿಕೆ ಮಾಡ್ಬಿಟ್ಟು ಪ್ರಾಫಿಟ್ ನ ತಗೊಂತಾರೆ. ಸೊ ರುಪಿ ವ್ಯಾಲ್ಯೂ ಏನಾದ್ರು ಕಡಿಮೆ ಆದ್ರೆ ಅಥವಾ ವೋಲಟೈಲ್ ಕಾಣಿಸ್ಕೊಂಡ್ರೆ, ವೋಲಟೈಲ್ ಅಂದ್ರೆ ಸಡನ್ ಆಗಿ ರೈಸ್ ಆಗೋದು, ಸಡನ್ ಆಗಿ ಕಡಿಮೆ ಆಗೋದು, ತಿಂಗಳಲ್ಲಿ ತುಂಬಾ ಸತಿ ಈ ತರ ಆಗೋದು, ಫ್ಲಕ್ಚುಯೇಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಹಂಗಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ?
ನೀವು ನೋಡ್ಬೋದು 2018ರಲ್ಲಿ ನಮ್ಮ ಎಂ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ತುಂಬಾ ಕಾನ್ಫಿಡೆನ್ಸ್ ಆಗಿದ್ರು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತುಂಬಾ ಪಾಲಿಸೀಸ್ ಮಾಡಿದ್ರು, ತುಂಬಾ ಅಟ್ರಾಕ್ಟ್ ಮಾಡಿದ್ರು. ಹಂಗಾಗಿ ನಿಮಗೆ 2020-21 ವೇಳೆಗಡೆ ಕೊರೋನಾ ಟೈಮಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಬಂತು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಗೂಗಲ್ ಇಂದ ಆಗಿರ್ಬೋದು, ಮತ್ತೊಂದು ಆಪಲ್ ಇಂದ ಆಗಿರ್ಬೋದು, ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡೋದು, ಇಲ್ಲೇ ಅಸೆಂಬ್ಲಿ ಹಬ್ ಮಾಡೋದು, ಅದೆಲ್ಲ ತುಂಬಾ ಇನ್ವೆಸ್ಟ್ಮೆಂಟ್ ತುಂಬಾ ಬಂತು. ಬರ್ತಾ ಬರ್ತಾ ಏನಾಯ್ತು, ಕಡಿಮೆ ಆಗ್ತಾ ಬಂತು. ಯಾಕೆ ಕಡಿಮೆ ಆಗ್ತಾ ಬಂತು ಅಂದ್ರೆ ನಿಮಗೆ ರುಪಿ ವ್ಯಾಲ್ಯೂ ಕುಗ್ತಾ ಹೋಗ್ತಾ ಇದೆ, ಇನ್ವೆಸ್ಟರ್ಸ್ ಕುಗ್ತಾ ಹೋಗ್ತಾ ಇದೆ, ಇನ್ವೆಸ್ಟರ್ಸಿಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ, ಇಂಟ್ರೆಸ್ಟ್ ಬಂದ್ಬಿಟ್ಟು ಕಡಿಮೆ ಆಗ್ತಾ ಇದೆ. ಓಕೆನಾ? ಇದು ಏನಾದ್ರು ಇನ್ನೂ ಜಾಸ್ತಿ ಆಗ್ತಾ ಹೋದಾಗ ಅವಾಗ ಏನಾಗುತ್ತೆ, ಅವರು ರುಪಿನ FDIನ ವಾಪಸ್ ತಗೊಂಡೋಗಿ ಸ್ಟಾರ್ಟ್ ಮಾಡ್ತಾರೆ. ಒಂದು ಸ್ಟೇಜ್ ನೋಡ್ತಾರೆ, ಓಕೆ ಕುಗ್ತು ರುಪಿ, ಅದಕ್ಕಿಂತ ಜಾಸ್ತಿ ಕುಗ್ತು ಅಂದ್ರೆ ಅದನ್ನ ತೆಗ್ದ್ಬಿಟ್ಟು ಬೇರೆ ದೇಶಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಅಲ್ಲಿ ಜಾಸ್ತಿ ಪ್ರಾಫಿಟ್ ಬರುತ್ತಲ್ಲ, ಇಲ್ಲಿಂದ ತಗೊಂಡು ಬೇರೆ ದೇಶಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಏನಾಗುತ್ತೆ ಅಂದ್ರೆ FDI ಬರ್ತಾ ಬರ್ತಾ ರಿಮೂವ್ ಆಗ್ತಾ ಇದೆ, ಪ್ಲಸ್ ನಿಮಗೆ ಇನ್ಫ್ಲೋ ಬರೋದು ಅಂದ್ರೆ ನಮ್ಮ ದೇಶಕ್ಕೆ ಬರೋದು ಕಡಿಮೆ ಕೂಡ ಆಗ್ತಾ ಇದೆ. ಹಂಗಾಗಿ ಒಂದು ರೂಲ್ಸ್, ಒಂದು ಪಾಲಿಸಿನ ತಗೊಂಬಂದ್ರು. ಈಗ ಯಾವುದೇ ಕಂಪ್ನಿಗೆ ಆಗ್ಲಿ, ಈಗ ಕೋಲ್ ಮೈನಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪ್ನಿ ಆಗಿರ್ಬೋದು, 75% ಅಷ್ಟೇ FDI ಬರಬೇಕು, ಡೈರೆಕ್ಟ್ ಆಟೋಮೆಟಿಕ್ ಆಗಿ ವಿತೌಟ್ ಗೌರ್ಮೆಂಟ್ ಪರ್ಮಿಷನ್ ಇಲ್ದಲ್ಲ. ಈಗ ಏನ್ ಮಾಡಿದ್ರು, ಬರ್ಲಿ ದುಡ್ಡು ನಮ್ಮ ದೇಶಕ್ಕೆ ಅಂತ 100% ತನಕ ಇನ್ವೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಆಟೋಮೆಟಿಕ್ ಆಗಿ ಗೌರ್ಮೆಂಟ್ ಪರ್ಮಿಷನ್ ಏನು ಬೇಡ ಆತರ. ಆದ್ರೂ ಇನ್ನೂ ಸಾಕಾಗ್ತಾ ಇಲ್ಲ ನಮಗೆ ಬಜೆಟ್, ನಮ್ಮ ದೇಶನ ಪ್ರಗತಿಗೊಳಿಸೋದಕ್ಕೆ ಅಂತ ಹೇಳ್ಬಿಟ್ಟು 2025 ಈ ಇತ್ತೀಚಿನ ಬಜೆಟ್ ಅಲ್ಲಿ ನಮ್ಮ FM ನಿರ್ಮಲಾ ಸೀತಾರಾಮನ್ ಅವರು ಏನ್ ಮಾಡಿದ್ದಾರೆ, 12 ಲಕ್ಷ ಇನ್ಕಮ್ ಟ್ಯಾಕ್ಸ್, 12 ಲಕ್ಷದ ತನಕ ಇನ್ಕಮ್ ಟ್ಯಾಕ್ಸ್ ಬೇಡ, 12 ಲಕ್ಷದ ಮೇಲ್ಗಡೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಮಾಡಿಟ್ಟಿದ್ದಾರೆ. ಇದರಿಂದ ಏನಾಗ್ತದೆ, ಜನ ಬ್ಯಾಂಕ್ ಅಲ್ಲಿ ಸೇವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ಬ್ಯಾಂಕ್ ಅವರು ಇಂಟ್ರೆಸ್ಟ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಮುಂಚೆ 12 ಲಕ್ಷ ಇಟ್ಟಿದ್ರೆ ಬ್ಯಾಂಕ್ ಅಲ್ಲಿ ತೋರಿಸ್ಕೊಂಡಿದ್ರೆ ಏನಾಗ್ತಾ ಇತ್ತು, ಟ್ಯಾಕ್ಸ್ ಬೀಳ್ತಾ ಇತ್ತು ಅದಕ್ಕೆ. ಸೊ ಈಗ ಟ್ಯಾಕ್ಸ್ ಇಲ್ಲ ಅಂದ್ಬಿಟ್ಟು ಬ್ಯಾಂಕ್ ನಲ್ಲಿ ಇಡಕ್ ಸ್ಟಾರ್ಟ್ ಮಾಡ್ತಾರೆ ಜನ ಬುದ್ಧಿವಂತರು. ಓಕೆನಾ? ಅದಕ್ಕೆ ಇಂಟ್ರೆಸ್ಟ್ ಕೂಡ ಬರ್ತದೆ ಅಂತ. ಬಟ್ ಈ ಇಟ್ಟಿರೋದು ದುಡ್ಡನ್ನ ಬ್ಯಾಂಕ್ ಇನ್ವೆಸ್ಟ್ ಮಾಡುತ್ತೆ. ಓಕೆನಾ? ಇನ್ವೆಸ್ಟ್ ಮಾಡುತ್ತೆ. ಸೊ ಎಲ್ಲಿ FDI ಕಡಿಮೆ ಆಗಿತ್ತು ನೋಡಿ, ಇಲ್ಲಿ FDI ಕಡಿಮೆ ಆಗಿತ್ತಲ್ಲ, ಅದನ್ನ ಈ ಇನ್ವೆಸ್ಟ್ಮೆಂಟ್ ಅಂದ್ರೆ ನಮ್ಮ ಲೋಕಲ್ ಜನ ಅಂದ್ರೆ ಡೊಮೆಸ್ಟಿಕ್ ಪೀಪಲ್, ನಮ್ಮ ದೇಶದ ಸಿಟಿಸನ್ಸ್ ಇಂದನೇ ಹೂಡಿಕೆ ಆಗಿರುವಂತ ಬ್ಯಾಂಕ್ ನಿಂದ ಅಮೌಂಟ್ ಇನ್ವೆಸ್ಟ್ ಮೂಲಕ FDI ತರ ಆಕ್ಟ್ ಆಗಿ ಅದು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಹೋಗುತ್ತೆ. ಸೊ ಇದಕ್ಕೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಏನ್ ಮಾಡಿದ್ರು, ಈ ಕಾನ್ಸೆಪ್ಟ್ ನ ತಂದ್ರು, ಇನ್ಕ್ರೀಸ್ ಮಾಡಿದ್ರು ಟ್ಯಾಕ್ಸ್ ಇಂದ. ಎಷ್ಟೇ ನೀವು ಸ್ಲ್ಯಾಬ್ಸ್ ಹಾಕಿದ್ರು ಆದಷ್ಟು ನೀವು ಟ್ಯಾಕ್ಸ್ ಉಳಿತಾಯ ಮಾಡೋದನ್ನೇ ನೋಡ್ತೀರಾ. ಓಕೆನಾ? ತೋರ್ಸ್ಕೊಳೋದಾಗ್ಲಿ, ಬ್ಯಾಂಕಲ್ಲಿ ತೋರ್ಸ್ಕೊಳೋದಾಗ್ಲಿ ಕಡಿಮೆ ಕಡಿಮೆ ಮಾಡ್ತಾ ಹೋಗ್ತೀರಾ. ಸೊ ಬಟ್ ನಿಮಗೆ ಫ್ರೀ ಆಗಿಬಿಟ್ರೆ ಏನಾಗುತ್ತೆ, ನೀವು ಇನ್ವೆಸ್ಟ್ ಬ್ಯಾಂಕಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ತೋರ್ಸ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ ಆ ಬ್ಯಾಂಕ್ನವರು ಆ ಅಮೌಂಟ್ನ ಅವರೇ ಇಟ್ಕೊಳಲ್ಲ, ಅವರು ನಿಮಗೆ ಹೋಗ್ಬಿಟ್ಟು ಯಾರೋ ಲೋನ್ ಕೇಳಿದ್ರೆ ಲೋನ್ ಕೊಡ್ತಾರಲ್ಲ, ಆ ಥರ ಇನ್ವೆಸ್ಟ್ಮೆಂಟ್ ಕಂಪ್ನೀಸ್ ಇರ್ತದೆ, ದೊಡ್ಡ ದೊಡ್ಡ ಹೈವೇ ಪ್ರಾಜೆಕ್ಟ್ಸ್ ಇರ್ತದೆ, ಡ್ಯಾಮ್ಸ್ ಇರ್ತದೆ, ಮತ್ತೊಂದು ಬ್ರಿಡ್ಜಸ್ ಇರ್ತದೆ, ಮತ್ತೊಂದು ಪ್ರಾಜೆಕ್ಟ್ಸಿಗೆ ಬ್ಯಾಂಕ್ ಇನ್ವೆಸ್ಟ್ ಮಾಡುತ್ತೆ, ಗೌರ್ಮೆಂಟಿಗೆ ದುಡ್ಡು ಕೊಡುತ್ತೆ, RBI ದುಡ್ಡು ಕೊಡುತ್ತೆ. ಅವಾಗ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ FDI ಇಂದ ಏನ್ ಕಡಿಮೆ ಆಗಿತ್ತು ಅದು ಈ ತರ ಕಾಂಪನ್ಸೇಟ್ ಮಾಡಕ್ಕೆ ಪ್ಲಾನ್. ಸೊ ಇದು ವೆರಿ ಗುಡ್ ಇನಿಷಿಯೇಟಿವ್. ತುಂಬಾ ತಲೆ ಉಪಯೋಗಿಸಿದ್ದಾರೆ ಕುತ್ಕೊಂಡು. ನಾವು 12 lakhs ವೆರಿ ಗುಡ್ ಗೌರ್ಮೆಂಟ್ ಅಂತ ಹೇಳಿ ಒಂದ್ ಕಡೆ ನಮಗೆ ಖುಷಿ ಆದ್ರೆ, ಇನ್ನೊಂದ್ ಕಡೆ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ. ಸೊ ಈ ತರ ಆಕ್ಚುಲಿ ನಿಮಗೆ ಇಂಟರ್ವ್ಯೂ ಅಲ್ಲಿ ಆಗಿರ್ಬೋದು, UPSC ಅಲ್ಲಿ ಆಗಿರ್ಬೋದು, ಇನ್ ಯಾವ್ದಾರ ಬ್ಯಾಂಕಿಂಗ್ ಎಕ್ಸಾಮ್ ಇಂಟರ್ವ್ಯೂಸ್ ಅಲ್ಲಿ ಆಗಿರ್ಬೋದು, ನಿಮಗೆ ಕೇಳುವಂತ ಸಾಧ್ಯತೆ ಇದೆ. ಸೊ ಇದೇ ತರ ನಿಮಗೆ ಅಪ್ಡೇಟ್ಸ್ಗಾಗಿ, ಇದೇ ತರ ನ್ಯೂಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನನಗೆ ಇನ್ನೂ ಸಪೋರ್ಟ್ ಮಾಡಿ. ಇನ್ನು ಯಾವ್ದಾರ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಆ ಟಾಪಿಕ್ ಮೇಲೆ ನಾನು ರಿಸರ್ಚ್ ಮಾಡಿಬಿಟ್ಟು ನಾನು ನಿಮಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಅಪ್ಡೇಟ್ಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು.